ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಸಂಕ್ರಾಂತಿ ಹಬ್ಬದಲ್ಲಿ ಮಾಡುವಂತ ಸಕ್ಕರೆ ಗೊಂಬೆ ಅಥವಾ ಸಕ್ಕರೆ ಅಚ್ಚು ಅಂತ ಹೇಳ್ತಾರೆ. ಆ ಸಕ್ಕರೆ ಅಚ್ಚನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸ್ಮೂತ್ ಆಗಿ ತುಂಡಾಗದೆ ಇರೋ ತರ ಸ್ವಲ್ಪನೂ ಬಿರುಕು ಬಿಡದೆ ಇರೋಂಥ ಸಕ್ಕರೆ ಗೊಂಬೆಗಳನ್ನ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಮರದ ಅಚ್ಚುಗಳನ್ನ ಉಪಯೋಗಿಸಿ ಸಕ್ಕರೆ ಗೊಂಬೆನ ಮಾಡ್ತಾರೆ. ನನಗೆ ಮರದ ಮೌಲ್ಡ್ಗಳು ಸಿಗ್ಲಿಲ್ಲ, ಅದರಿಂದ ನಾನು ಚಾಕ್ಲೇಟ್ ಮಾಡ್ತಾರಲ್ಲ ಸಿಲಿಕಾ ಮೌಲ್ಡ್, ಅದನ್ನು ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಇದು ಅಮೆಝಾನ್ ಅಲ್ಲಿ ನಾನು ಆರ್ಡರ್ ಮಾಡಿ ತಗೊಂಡಿದ್ದು. ಈ ಮೌಲ್ಡ್ ಓವನ್ ನಲ್ಲೂ ಇಡಬಹುದು, ಅಷ್ಟು ಹೀಟ್ ಅನ್ನ ತಡೆಯುತ್ತೆ. ಆ ತರ ಸಿಲಿಕಾ ಮೌಲ್ಡ್ ಅನ್ನ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ನಾನು 1 ಪಾವಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಹಾಲು 1-2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಸ್ಟವ್ ನ ದೊಡ್ಡ ಊರಿನಲ್ಲಿ ಇಟ್ಕೊಂಡು ಸಕ್ಕರೆನ ಕಾಯಿಸ್ಬೇಕು. ಸಕ್ಕರೆನ ಸೌಟಿಂದ ಕಲಿಸ್ತಾ ಇರಬೇಕು, ತಳ ಹಿಡಿಯಲ್ಲ. ಸಕ್ಕರೆ ಪೂರ್ತಿ ಕರಗದ್ಮೇಲೆ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಿ ಮತ್ತೆ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಈಗ ಮತ್ತೆ 1-2 ಸ್ಪೂನ್ ಹಾಲನ್ನ ಹಾಕ್ಬೇಕು. ಹಾಲನ್ನ ಹಾಕಿದ್ಮೇಲೆ ಸಕ್ಕರೆನ ಕಲಿಸ್ತಾ ಇರಿ. ಒಂದ್ಸಲ ಉಕ್ಕು ಬಂದ್ಮೇಲೆ ಸ್ವಲ್ಪ ಗಲೀಜ್ ಏನಾದ್ರೂ ಇದ್ರೆ ಸಕ್ಕರೆನಲ್ಲಿ ಎಲ್ಲ ಬಂದ್ಬಿಡುತ್ತೆ. ಇನ್ನೊಂದ್ಸಲ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡದ್ಮೇಲೆ ಹಾಲಿನಲ್ಲಿರೋ ಕೆನೆ ಅಂಶ ಎಲ್ಲ ಬಂದ್ಬಿಡುತ್ತೆ. ಮತ್ತೆ ಸಕ್ಕರೆನ ಬಿಸಿ ಮಾಡಬೇಕು. ಸಕ್ಕರೆ ಮತ್ತೆ ಕುದಿ ಬಂದ್ಮೇಲೆ ಇನ್ನೊಂದ್ಸಲ ಫಿಲ್ಟರ್ ಮಾಡಬೇಕು. ಇದೇ ತರ 3-4 ಸಲ ಫಿಲ್ಟರ್ ಮಾಡಬೇಕು. ಕೊನೆಯಲ್ಲಿ ಸಕ್ಕರೆನ ಕಾಯಿಸ್ತಿರಲ್ಲ, ಆಗ ಸ್ವಲ್ಪ ದಪ್ಪ ತಳದ ಪಾತ್ರೆಯಲ್ಲಿ ಕಾಯಿಸ್ಬೇಕು, ಇಲ್ದೇ ಇದ್ರೆ ತಳ ಹತ್ಕೊಂಡ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಪಾಕ ಬರೋ ತರ ಆಗುತ್ತೆ, ಅಲ್ಲಿವರೆಗೂ ಸಕ್ಕರೆನ ಚೆನ್ನಾಗಿ ಕುದಿಸ್ಬೇಕು. ಸಕ್ಕರೆ ಪಾಕ ಸ್ವಲ್ಪ ಗಟ್ಟಿ ಆಗ್ತಾ ಇದ್ದ ಹಾಗೆ ಸ್ಟವ್ ನ ಸಣ್ಣ ಊರಿನಲ್ಲಿ ಇಟ್ಕೊಳ್ಳಿ. ಸಕ್ಕರೆ ಪಾಕ ಗಟ್ಟಿ ಆಗ್ತಾ ಇರುತ್ತೆ, ಸೌಟಲ್ಲಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಸಕ್ಕರೆ ಪಾಕ ಗಟ್ಟಿಯಾಗಿ ನೊರೆ ನೊರೆ ಬರುತ್ತೆ, ಆಗ ಪಾತ್ರೆನ ಸ್ಟವ್ ಇಂದ ಇಳಿಸ್ಕೊಂಡು ಚೆನ್ನಾಗಿ ತಿರುಗುತ್ತಾ ಇರಬೇಕು. ಸಕ್ಕರೆ ಪಾಕ ಈ ತರ ಗಟ್ಟಿ ಆದಾಗ ಸೌಟಿಂದ ಒಂದ್ಸಲ ಎತ್ತಿ ಬಿಡಿ. ಅವಾಗ ನೋಡಿ ಈ ತರ ಗಟ್ಟಿ ಆಗ್ಬೇಕು. ಸೌಟಿಂದ ಎತ್ತಿ ಅಚ್ಚಿನ ಮಣೆಗೆ ಹಾಕೋ ತರ ಇರ್ಬೇಕು. ಅಕಸ್ಮಾತ್ ಪಾತ್ರೆನೆಲ್ಲ ಗಟ್ಟಿ ಆದ್ರೂ ಏನು ತೊಂದರೆ ಇಲ್ಲ. ಮತ್ತೆ ಸ್ಟವ್ ಮೇಲಿಟ್ಟು ಸ್ವಲ್ಪ ನೀರ್ ಹಾಕಿ ತಿರುವಿ. ಇದೇ ಹದಕ್ಕೆ ಬಂದಾಗ ಅಚ್ಚಿನ ಮಣೆಗೆ ಹಾಕಿ. ಪಾಕ ತೆಳುವಾಗಿದ್ದಾಗ ಅಚ್ಚಿನ ಮಣೆಗೆ ಹಾಕಿದ್ರೆ ನೀರ್ ಆಗ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಆದ್ರೂ ಪರವಾಗಿಲ್ಲ, ನೋಡ್ಕೊಳ್ಳಿ. ಗಟ್ಟಿ ಆದ್ರೆ ಸ್ವಲ್ಪ ನೀರ್ ಹಾಕೋಬಹುದು. ನೀರ್ ಹಾಕಿ ಮತ್ತೆ ಸ್ಟವ್ ಮೇಲಿಟ್ಟು ಇದೇ ಹದಕ್ಕೆ ಬಂದಾಗ ಅಚ್ಚಿನ ಮಣೆಗೆ ಹಾಕ್ಬೋದು. ಸಕ್ಕರೆ ಗೊಂಬೆ ಅಥವಾ ಸಕ್ಕರೆ ಅಚ್ಚು ರೆಡಿಯಾಗಿದೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಅಚ್ಚಿನ ಮಣೆಯಿಂದ ತೆಗಿಬೇಕು. ಈ ಅಚ್ಚೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಇನ್ನೊಂದ್ ಸ್ವಲ್ಪ ಕಲರ್ ಹಾಕಿ ಅಚ್ಚುಗಳನ್ನ ಮಾಡ್ತಾ ಇದ್ದೀನಿ. ನಾನು ಮತ್ತೆ 1 ಪಾವಿನಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಅಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ನಾನು ಅಡುಗೆ ಅರಶಿನ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಫುಡ್ ಕಲರ್ ಉಪಯೋಗಿಸೋರು ಫುಡ್ ಕಲರ್ನು ಉಪಯೋಗಿಸ್ಬೋದು. ನಾನು ಅಡುಗೆ ಅರಶಿನ ಉಪಯೋಗಿಸ್ತಾ ಇದ್ದೀನಿ. ಅರಿಶಿಣದ ಪುಡಿನ ಮೊದಲೇ ಹಾಕ್ಬಿಟ್ರೆ ಅರಿಶಿಣದ ವಾಸನೆ ಇರೋದಿಲ್ಲ. ಅರಿಶಿಣ ಹಾಕಿದ್ದ ಪಾಕ ಕುದಿಯೋ ಅಷ್ಟೊತ್ತಿಗೆ ಈಗ ವೈಟ್ ಕಲರ್ ಇತ್ತಲ್ಲ ಸಕ್ಕರೆ ಗೊಂಬೆ, ಅದು ರೆಡಿ ಆಗಿದೆ. ನೋಡಿ, ಈ ಸಕ್ಕರೆ ಗೊಂಬೆ ಸ್ವಲ್ಪನೂ ಮುರಿದೋಗ್ತಾ ಇಲ್ಲ, ಮತ್ತೆ ಸ್ಮೂತ್ ಆಗಿ ಇದೆ. ಮೌಲ್ಡ್ಗೂ ಅಷ್ಟೇನೆ ಸ್ವಲ್ಪನೂ ಮೆತ್ಕೊಳ್ಳದ ಹಾಗೆ ಬರ್ತಾ ಇದೆ. ಮರದ ಅಚ್ಚಿನ ಮಣೆ ಉಪಯೋಗಿಸೋರು ಇದೇ ವಿಧಾನದಲ್ಲೇ ಮಾಡ್ಬೋದು. ಮರದ ಅಚ್ಚಿನ ಮಣೆಯಲ್ಲಿ ಡಿಸೈನ್ಗಳು ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ಸಕ್ಕರೆ ಗೊಂಬೆಗಳು ರೆಡಿಯಾಗಿವೆ. ಇವಾಗ ನಾವು ಅರಶಿನ ಹಾಕಿ ಮಾಡ್ತಾ ಇದ್ವಲ್ಲ, ಆ ಪಾಕ ರೆಡಿ ಆಗಿದೆಯಾ ನೋಡ್ತಾ ಇದ್ದೀನಿ. ಮೊದಲು ಕಲರ್ ಹಾಕದೆ ಮಾಡಿದ್ನಲ್ಲ, ಅದೇ ವಿಧಾನದಲ್ಲೇನೆ ಈ ಪಾಕನು ಮಾಡ್ಕೊಂಡಿದ್ದೀನಿ. ಪಾಕನ 3-4 ಸಲ ಫಿಲ್ಟರ್ ಮಾಡ್ಕೊಂಡು ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಈ ಹದಕ್ಕೆ ಬಂದಾಗ ಅಚ್ಚಿನ ಮಣೆಗೆ ಪಾಕನ ಹಾಕ್ತಾ ಬರ್ಬೇಕು. ಪಾತ್ರೆ ಬಿಸಿ ಇರೋದ್ರಿಂದ ತುಂಬಾ ಗಟ್ಟಿ ಆಗಕ್ಕೆ ಬಿಡಬೇಡಿ. ಸ್ವಲ್ಪ ಗಟ್ಟಿ ಆಗಕ್ಕೆ ಬರ್ತಾ ಇದೆ ಅಂದಾಗ್ಲೇನೆ ಸ್ಟವ್ ಇಂದ ಇಳಿಸ್ಕೊಂಡು ಚೆನ್ನಾಗಿ ತಿರುಗ್ತಾ ಇದ್ರೆ ಆವಾಗ ಪಾಕ ಗಟ್ಟಿ ಬಂದ್ಬಿಡುತ್ತೆ. ಅಚ್ಚಿನ ಮಣೆಗೆ ಪಾಕ ಹಾಕ್ತಾ ಇದ್ರೆ ಕರೆಕ್ಟ್ ಆಗಿ ಕುತ್ಕೋಬೇಕು. ಅರ್ಧಂಬರ್ಧ ಗಟ್ಟಿಯಾಗಿರೋ ಪಾಕ ಹಾಕಿದ್ರೆ ಡಿಸೈನು ಚೆನ್ನಾಗಿ ಬರೋದಿಲ್ಲ. ಗೊಂಬೆಯ ಡಿಸೈನ್ ನ ಅಚ್ಚಿನೊಳಗೆ ಪಾಕ ಪೂರ್ತಿ ಇಳಿಯೋ ತರ ಇರಬೇಕು. ಆ ಹದಕ್ಕೆ ಪಾಕ ಮಾಡ್ಕೋಬೇಕು. ಪಾಕ ಪೂರ್ತಿ ಹಾಕೋವರ್ಗು ನೋಡಿ ಪಾಕ ಗಟ್ಟಿಯಾಗಿಲ್ಲ, ಕರೆಕ್ಟ್ ಆದ ಹದದಲ್ಲಿ ಇದೆ. ಪೂರ್ತಿ ತಣ್ಣಗಾದ್ಮೇಲೆ ಅಚ್ಚುಗಳನ್ನ ಬಿಡಿಸ್ಬೇಕು. ಬಿಸಿ ಇದ್ದಾಗ್ಲೇ ಬಿಡಿಸಿದ್ರೆ ಮುರಿದೋಗ್ಬಿಡುತ್ತೆ. ಸಿಲಿಕಾನ್ ಮೌಲ್ಡ್ ಅಲ್ಲಿ ಹಾಕಿರೋ ಅಂತ ಅಚ್ಚುಗಳು ನೋಡಿ ಸ್ವಲ್ಪನೂ ಮುರಿದ ಹಾಗೆ ಎದ್ದೇಳ್ತಾ ಇವೆ. ಮಕರ ಸಂಕ್ರಾಂತಿ ಹಬ್ಬ ಇನ್ನೇನೋ ಹತ್ರ ಬರ್ತಾ ಇದೆ. ನೀವುನು ಈ ತರ ಸಕ್ಕರೆ ಅಚ್ಚನ್ನ ಒಂದ್ಸಲ ಮಾಡಿ ನೋಡಿ. ಪಾತ್ರೆಯಲ್ಲಿ ಮಿಕ್ಕಿರೋ ಅಂತ ಸಕ್ಕರೆ ಏನು ವೇಸ್ಟ್ ಆಗೋದಿಲ್ಲ. ಅದನ್ನ ಟೀ ಇಲ್ಲ ಕಾಫಿಗೆ ಉಪಯೋಗಿಸ್ಕೋಬಹುದು. ಸಿಲಿಕಾನ್ ಮೌಲ್ಡ್ ಅಲ್ಲೂ ನೋಡಿ ಸ್ವಲ್ಪನೂ ಅಚ್ಚಿನ ಪೀಸ್ಗಳು ಮಿಕ್ಕೊಂಡಿಲ್ಲ. ಮನೆಯಲ್ಲಿ ಮಾಡೋ ಅಂತ ಸಕ್ಕರೆ ಗೊಂಬೆಗಳು ತುಂಬಾನೇ ಸಾಫ್ಟ್ ಆಗಿ ಇರುತ್ತೆ, ಮತ್ತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ನೀವು ಒಂದ್ಸಲ ಈ ತರ ಸಕ್ಕರೆ ಗೊಂಬೆಗಳನ್ನ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.